ಪ್ರಾಮಾಣಿಕತೆ ಎಷ್ಟು ಪ್ರಾಮಾಣಿಕರಾಗಿದ್ರು ಅಂತಂದ್ರ ನಮ್ಮ ಶರಣರು ಹೇಳಿದ್ರು, ಏನ ನಾನು ಆ ನುಲಿಯ ಆ ಕನ್ನಿ ಅಲ್ರಿ ಆ ಕನ್ನಿ ಮಾರ್ಕೊಂಡು ಬಾ ಅಂತ ಲಿಂಗಯ್ಯನಿಗೆ ಕಳಿಸಿದ್ರು. ಆ ಲಿಂಗಯ್ಯ ಆ ಶರಣರಿಗೆ ಖುಷಿ ಮಾಡ್ಬೇಕಂತ, ಖುಷಿ ಪಡಿಸ್ಬೇಕಂತೇಳಿ ಹೆಚ್ಚಿಗೆ ಅದಕ್ಕೆ ದುಡ್ಡು ಕೊಟ್ಟು ಹೆಚ್ಚಿಗೆ ದುಡ್ಡು ತಂದು ಲಾಭ ತಂದೇನಪ್ಪ ಅಂದ್ರೆ ಕೊಟ್ಟಾಗ ನುಲಿಯ ಚಂದನವ್ರು ಹೇಳ್ತಾರ, ನೋಡಪ್ಪ ನನಗೆ ಹೆಚ್ಚಿಗೆ ಲಾಭ ನನಗೆ ಬೇಕಾಗಿಲ್ಲ, ನಾನೇನು ಮೆಹನತ್ ಮಾಡೀನಿ, ನಿಮ್ಮ ಭಾಷೆ ಹೇಳ್ತೀನಿ, ನಾನೇನು ಮೆಹನತ್ ಮಾಡೀನಿ, ಪ್ರಯತ್ನ ಮಾಡೀನಿ, ನನ್ನ ಕಾಯಕ ಮಾಡೀನಿ, ಆ ಕಾಯಕಕ್ಕೆ ಎಷ್ಟು ಬೇಕು ಅಷ್ಟೇ ನಾ ತಗೊಳ್ತೀನಿ ಅನ್ನುವಂಥ ಒಂದು ಪ್ರಾಮಾಣಿಕತೆ ನಮ್ಮ ಶರಣರಲ್ಲಿ ಇತ್ತು ಅನ್ನೋದನ್ನ ದಯವಿಟ್ಟು ವಾಸ ಮಾಡ್ತೀವಿ. ಇವತ್ತು ಏನಾಗ್ಯದ ಅಂದ್ರೆ ಈ ಪ್ರಾಮಾಣಿಕತೆ ಅನ್ನೋದು ಅದು ಬರೇ ಪುಸ್ತಕದಲ್ಲಿ ಮಾತ್ರ ಉಳಿದುಕೊಂಡಿದೆ. ಅದು ಮರೀಚಿಕೆ ನಿಮ್ ಕೇಳ ಅರ್ಥ, ಮರೀಚಿಕೆ ಅಂದ್ರೆ ಅದು ಕನಸಾಗ್ಯದ.